ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮಾರ್ನಿಂಗ್ ಬೇಗ ಎದ್ದು ಮಾರ್ನಿಂಗ್ ಶಿಫ್ಟ್ ಇತ್ತಂತ ರೆಡಿಯಾಗಿ ಡ್ಯೂಟಿಗೆ ಹೋಗ್ತಾಯಿದ್ದೀನಿ. ಇವತ್ತು ಆಟೋದಲ್ಲಿ ಹೋಗ್ತಾಯಿದ್ದೀನಿ ನೋಡಿ. ನನ್ನ ಹಸ್ಬೆಂಡ್ ಮಲಗಿದ್ರು ಅಂತ ಡ್ಯೂಟಿಗೆ ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪಲಾವ್ ತೊಗೊಂಡು ಟಿ ವಿ ನೋಡಿಕೊಂಡು ಪಲಾವ್ ತಿಂದ್ಕೊಂಡು ಮತ್ತೆ ಡ್ಯೂಟಿ ಮುಗೀತು. ಹಸ್ಬೆಂಡ್ ಬಂದಿದ್ರು ಪಿಕಪ್ ಮಾಡೋಕ್ಕೆ. ಸೊ ನಮ್ಮ ಮನೇಲಿ ಐರನ್ ಬಾಕ್ಸ್ ಹಾಳಾಗಿತ್ತು ಫ್ರೆಂಡ್. ಐರನ್ ಬಾಕ್ಸ್ ತೊಗೊಳಕ್ಕೆ ಅಂತ ನೋಡಿ ರಿಲಯನ್ಸ್ ಮಾರ್ಟಿಗೆ ಹೋಗಿದ್ವಿ. ಇದಿರೋದು ಎಲೆಕ್ಟ್ರಾನ್ ಸಿಟಿ ಬಸ್ ಸ್ಟಾಪ್ ಬ್ಯಾಕ್ ಸೈಡ್ ಇದೆ. ಸೊ ಇವಾಗ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಬರೀ ಜ್ಯೂಸು ತುಂಬ ಆಫರ್ ಇಟ್ಟಿದ್ದಾರೆ. ಡ್ರೆಸ್ಗೆಲ್ಲ ತುಂಬ ಆಫರ್ ಇದೆ. ಟಿ ಶರ್ಟ್ಸ್ 299 ಇದೆ ನೋಡಿ. ಹಸ್ಬೆಂಡು ಐರನ್ ಬಾಕ್ಸ್ ಚೆಕ್ ಮಾಡ್ತಾ ಇದ್ದಾರೆ. ಐರನ್ ಬಾಕ್ಸ್ ತೊಗೊಂಡು ಮನೆಗೆ ಹೊರಟಿ ಪಾಪು ಜೊತೆ ಆಟ ಆಡ್ಕೊಂಡು ಚುರುಮುರಿ ಮಾಡಿದರೆ ನೋಡಿ ಅವ್ನು ಸ್ಪೂನ್ ತೊಗೊಂಡು ಹಿಂಗೆ ತಿನ್ನಬೇಕಂತೆ. ನಾವು ಹೆಂಗೆ ಮಾಡ್ತೀವೋ ಅವನು ಅದೇ ಥರ ಮಾಡ್ತಾನೆ. ಅವನ ಜೊತೆ ಆಟ ಆಡಿಕೊಂಡು ಟೈಮ್ ಆಯಿತು, ಈವ್ನಿಂಗ್ ಆಗೋಯ್ತು. ಮಗು ಜೊತೆ ಆಟ ಆಡ್ಕೊಂಡಿದ್ರೆ ಟೈಮ್ ಹಿಂಗಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ ನೋಡಿ. ಕ್ಯಾಮ್ರಾ ಹಿಡ್ಕೊಂಡು ಸೆಲ್ಫಿ ಬೇರೆ ನೋಡ್ತಾ ಇದ್ದಾನೆ ವಿಡಿಯೋ ಆನ್ ಮಾಡಿಕೊಂಡು. ಸೊ ಸಂಜೆ ಆಯಿತು, ಮನೇಲಿ ಇದ್ದು ಬೇಜಾರಾಗ್ತಿದೆ ಅಂತ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ. ಬೇಜಾರಾದಾಗ ತುಂಬ ದೂರ ಹೋಗಿಲ್ಲ ಅಂದರೂ ಅಲ್ಲೇ ಮನೆ ಸುತ್ತಮುತ್ತ ಏನಾದರೂ ಹೊರಗಡೆ ಹೋಗಿ ಬಂದರೆ ಎಷ್ಟೋ ಸಮಾಧಾನ ಅನಿಸುತ್ತೆ. ಪಾಪು ನೋಡಿ ವೆಹಿಕಲ್ ಸೌಂಡಿಗೆ ಲೈಟಿಂಗ್ಸ್ಗೆ ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ದ. ನೆಕ್ಸ್ಟ್ ಫಲೂಡ ಆರ್ಡ್ರ್ ಮಾಡಿ ಅವನಿಗೊಂದು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ ನೋಡಿ. ಯಾವ ಥರ ತಿಂತಾಯಿದ್ದಾನೆ, ಚೆನ್ನಾಗಿ ತಿಂತಾರೆ. ಅವ್ನಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ ಇದು. ಅವನೊಂದು ಸ್ವಲ್ಪ ತಿಂದ್ಕೊಂಡು ನಾನೊಂದು ಸ್ವಲ್ಪ ತಿಂದ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡಿಕೊಂಡು ರೋಡಲ್ಲಿ ಹೋಗೋ ಬರೋ ವೆಹಿಕಲ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದ. ನನಗೆ ಹೊರಗಡೆ ಕರ್ಕೊಂಡೋದ್ರೆ ಏನೋ ಒಂಥರ ಖುಷಿ. ವೆಹಿಕಲ್ ನೋಡ್ತಾ ಇರ್ತಾನೆ, ಜನಗಳಿಗೆ ನೋಡ್ತಾ ಇರ್ತಾನೆ. ಅವನಿಗೂ ಡೈಲಿ ಒಳಗಡೆ ಇದ್ದು ಅವನಿಗೂ ಬೇಜಾರಾಗಿರುತ್ತೆ. ನಮಗೂ ಡ್ಯೂಟಿಗೆ ಹೋಗಿ ನಮಗೂ ಬೇಜಾರಾಗಿರುತ್ತೆ. ಸೊ ಯಾವಾಗಾದರೂ ಈ ಥರ ಹೊರಗಡೆ ಹೋಗಿ ಮಕ್ಕಳಿಗೆ ಆಟ ಆಡಿಸ್ಕೊಂಡು ತಿನ್ನಿಸ್ಕೊಂಡು ಸುತ್ತ ಆಡಿಸ್ಕೊಂಡು ಬರಬೇಕು. ಅವ್ರಿಗೂ ಖುಷಿ ಅನಿಸುತ್ತೆ, ನಮಗೂ ಖುಷಿ ಅನಿಸುತ್ತೆ. ಅವ್ರ ಖುಷಿಯಲ್ಲೇ ನಮ್ಗೆ ಖುಷಿ ಇರೋದಲ್ವ. ನಮ್ಮದೇನೇ ಕೆಲಸ ಇದ್ರೂ ಮಕ್ಕಳಿಗೋಸ್ಕರ ನಾವು ದಿನದಲ್ಲಿ ಅವರಿಗೋಸ್ಕರ ನಾವು ಟೈಮ್ ಕೊಡಲೇಬೇಕು. ಸೊ ಆವಾಗ ಅವ್ರಿಗೂ ಬೇಜಾರಾಗೋದಿಲ್ಲ. ಹೊರಗಡೆ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಬಂದರೆ ಮನೆ ಕೆಳಗೆ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು. ಸೊ ನಾವು ಒಂದು 5-10 ನಿಮಿಷ ಅಲ್ಲಿ ಕೂತ್ಕೊಂಡು ಪಾಪನ ಆಟ ಆಡಿಸ್ಕೊಂಡು ಬಂದೆ. ಸೊ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಸೀಮಂತಾಗಿ 1 ಇಯರ್ ಆಗ್ತಾ ಬಂತು ನೋಡಿ. 1 ಇಯರ್ ಹೇಗಾಯಿತು ಏನು ಗೊತ್ತಾಗಿಲ್ಲ. ಇಷ್ಟು ಬೇಗ ಟೈಮ್ ಆಗ್ತಾ ಇದೆ. ಮಗು ದೊಡ್ಡನಾಗ್ತಾ ಬಂದ, 1 ಇಯರ್ ಆಗ್ತಾ ಬಂತು. ನೆಕ್ಸ್ಟ್ ಮಂತಿಗೆ ಅವನಿಗೆ 1 ಇಯರ್ ಆಗುತ್ತೆ. ಸೊ ಆ ಫೋಟೋಸ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಿತ್ತು. ಸೊ ಆದಷ್ಟು ದಿನ ಇರೋವರೆಗೂ ಖುಷಿಯಾಗಿರೋಣ, ನಗ್ನಾಗ್ತಾ ಇರೋಣ. ಫೈನಲೇ ಇದಾಗಿತ್ತು ನನ್ನ ಡೇ. ಎಲ್ಲ ನೋಡಿಕೊಂಡು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ.